ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನಾನು ಇವತ್ತು ತೋರಿಸ್ತಾ ಇದ್ದೀನಿ ಫ್ಲವರ್ ವಾಸ್ ಹಾಕೋದು ಹೇಗೆ ಅಂತ. ಈ ರೀತಿ ಫ್ಲವರ್ ವಾಸ್ ಹಾಕೋದಕ್ಕೆ 16 ಪೀಸ್ ವೈರ್ ಬೇಕು. 16 ಪೀಸ್ ವೈರ್, 6 ಸ್ಕೇಲ್ ವೈರ್ ತೊಗೊಳ್ಳಿ. 16 ಪೀಸಸ್ಸು. ಒಂದು ವೇಸ್ಟ್ ಬ್ಯಾಂಗಲ್, ಮತ್ತು ನಾನು ಈ ರೀತಿ ಬೀಡ್ಸ್ ತೊಗೊಂಡಿದ್ದೀನಿ. ಬೀಡ್ಸ್ ಇಲ್ಲಾಂದರೆ ನೀವು ನಾಟಲ್ಲಿ ಸಹ ಹಾಕ್ಕೋಬೋದು. ನಿಮಗೆ ಬೇಕು ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ಅದನ್ನು ಹಾಕಿ ತೋರಿಸ್ತೀನಿ. ನೋಡಿ, ನಾನಿಲ್ಲಿ ಈ ರೀತಿ ಸ್ಕೇಲ್ ತೊಗೊಂಡಿದ್ದೀನಿ. ಈ ಸ್ಕೇಲಲ್ಲಿ 6 ಸ್ಕೇಲ್ ತೊಗೊಳ್ತಾ ಇದ್ದೀನಿ. ನಾನು ಯಾವ ರೀತಿ ತೊಗೊಳ್ತಾ ಇದ್ದೀನಿ ನೋಡಿ, ಅದೇ ರೀತಿ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೋಡಿ, ಇದು 6 ಸ್ಕೇಲ್ ಇದೆ. ನೋಡಿ, ಇದನ್ನ 6 ಸ್ಕೇಲ್ ವೈರನ್ನ ವಿಡಿಯೋ ಆನ್ ಆಗಿದೆ ಅಂದ್ಕೊಂಡೆ, ಆಫ್ ಆಗಿಬಿಟ್ಟಿದೆ. 2 ಹಾಕಿದ್ದೀನಿ, 3ನೇದನ್ನು ಹಾಕಿ ತೋರಿಸ್ತಿದ್ದೀನಿ. ನೋಡಿ, ಒಂದು ವೈರ್ ತೊಗೊಂಡು ಹಾಫ್ ಫೋಲ್ಡ್ ಮಾಡ್ಕೊಬೇಕು. ಈ ರೀತಿ ಹಾಕಿದ್ರೆ ಲಾಕ್ ಆಗುತ್ತೆ. ನೋಡಿ, ಇಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. 2 ವೈರು ಈಕ್ವಲಾಗಿ ತೊಗೊಬೇಕು. ಇಲ್ಲ ಅಂತ ಅಂದರೆ ಲಾಸ್ಟಲ್ಲಿ ನಾವೇನು ಹಾಕ್ತೀವಲ್ಲ, ನೋಡಿ ಈ ರೀತಿ ಲಾಸ್ಟಲ್ಲಿ ಹಾಕಬೇಕಾದ್ರೆ ವೈರ್ ಹೆಚ್ಚು ಕಡಿಮೆ ಬರುತ್ತೆ, ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರನೇ ವೈರು ಒಂದೇ ಸಮಕ್ಕೆ ತೊಗೊಬೇಕು. ನಾನೀಗ ಎಲ್ಲದನ್ನು ಹಾಕಿ ತೊಗೊಂಬರ್ತೀನಿ. ಎರಡು ವೈರು ಈಕ್ವಲ್ ಆಗಿರೋ ಹಾಗೆ ನೋಡಿ ಹಾಕ್ಕೊಳ್ಳಿ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಾನು ಇದೇ ರೀತಿ ಹಾಕ್ತಾಯಿದ್ರೆ ವಿಡಿಯೋ ಲೆಂತ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಹಾಕಿ ತೊಗೊಂಬರ್ತೀನಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಯಾರೂ ಮರಿಬೇಡಿ. ವಿಡಿಯೋಗೆ ಲೈಕ್ ಮಾಡಿ. ಸ್ವಲ್ಪ ಕೈ ಅಡ್ಜಸ್ಟ್ ಆಗೋವರೆಗೂ ಅಷ್ಟೇ. ಅಡ್ಜಸ್ಟ್ ಆದರೆ ಬೇಗನೆ ಹಾಕ್ಕೊಂಬಿಡ್ಬೋದು. ಈಗ ನೋಡಿ, ನಾನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಲ್ವ. ನೋಡಿ, ಇದರಲ್ಲಿ ಲೆಫ್ಟ್ ಸೈಡಲ್ಲಿರೋದು ಒಂದು ವೈರ್ ತೊಗೊಳ್ಳಿ. ರೈಟ್ ಸೈಡಲ್ಲಿರೋ ನಾಟಿಂದ ಒಂದು ವೈರ್ ತೊಗೊಳ್ಳಿ. ಈ ರೀತಿ ನಾಟ್ ಹಾಕಿ. ಈ ರೀತಿ ಬಾಕ್ಸ್ ನಾಟ್ ಹಾಕೋದನ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ. ನಾಟ್ ಹಾಕ್ಕೊಳ್ಳಿ. 6 ಲೈನ್ ಒಂದಾದಮೇಲೆ ಒಂದು ಇಂಟು ಶೇಪಲ್ಲಿ ಬರುತ್ತೆ. ಫಸ್ಟ್ ರೌಂಡ್ ಹಾಕಿದ್ಮೇಲೆ ಇಂಟು ಶೇಪಲ್ಲಿ ಬರುತ್ತೆ. ಸೇಮ್ ಅದೇ ರೀತಿ ನೆಕ್ಸ್ಟ್ ಬೀಡ್ಸ್ ಹಾಕ್ಕೊಬೇಕು. 6 ರೌಂಡ್ ನಾಟ್ ಹಾಕಿದ್ಮೇಲೆ ಬೀಡ್ಸ್ನ ಹಾಕ್ಕೊಬೇಕು. ಬೀಡ್ಸ್ ಹಾಕಿ ಮತ್ತೆ ನಾಟ್ ಹಾಕಬೇಕು. ಇಂಟು ಶೇಪಲ್ಲಿರುತ್ತೆ. ನಾಟ್ ಹಾಕಿ ಮತ್ತೆ ಬೀಡ್ಸ್ ಹಾಕಿ ಮತ್ತೆ ನಾಟು. 6 ರೌಂಡ್ ಬೀಡ್ಸ್ ಬರಬೇಕು. ಆ ರೀತಿ ಹಾಕ್ಕೊಳ್ಳಿ. ಈಗ ಲಾಸ್ಟಲ್ಲಿ ಪೆಟಲ್ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಪೆಟಲ್ ಹಾಕೋದಕ್ಕೂ ಅಷ್ಟೇ ಬೀಡ್ಸ್ ಹಾಕಿ ಹಾಕ್ಕೊಬೋದು, ಇಲ್ಲಾಂದರೆ ಹಾಗೇನೋ ಹಾಕ್ಕೋಬೋದು. ನಾನಿಲ್ಲಿ ಬೀಡ್ಸ್ ಯೂಸ್ ಮಾಡೇ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ. ಪೆಟಲ್ ಹಾಕೋದಕ್ಕೆ ವೈರ್ ಸ್ವಲ್ಪ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿಕೊಂಡು ಈ ರೀತಿ ನಾಟ್ ಹಾಕಬೇಕು. ಇದಕ್ಕೂ ಅಷ್ಟೇ ನಾನು ಒಂದು ರೌಂಡ್ ನಾಟ್ ಹಾಕಿ ಮತ್ತು ಇನ್ನೊಂದು ರೌಂಡ್ಗೆ ಬೀಡ್ಸ್ ಹಾಕ್ತೀನಿ. ನೆಕ್ಸ್ಟ್ ರೌಂಡ್ ನಾಟ್ ಹಾಕ್ತೀನಿ. ಇದೇ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೇನೆ. ಬರೀ ನಾಟೇ ಹಾಕ್ಕೊಬೋದು, ಅದು ಪ್ಲೈನಾಗಿರುತ್ತೆ. ಇದು ಬೀಡ್ಸ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಬೀಡ್ಸ್ ಹಾಕಿದ್ದೀನಿ ನಾನು. ಹಾಕಿ ಆದಮೇಲೆ
ಸ್ಪೀಡಾಗಿ ಹಾಕ್ತಾಯಿದ್ದೀನಿ ವಿಡಿಯೋ ಲೆಂತ್ ಆಗುತ್ತೆ ಅಂತ. ನಾನು ಈ ಹಿಂದೆನೂ ಒಂದು ಸರಿ ವಿಡಿಯೋ ಹಾಕಿ ಸಪ್ರೇಟಾಗಿ ಬಿಟ್ಟಿದ್ದೀನಿ. ಅದರಲ್ಲಿ ನಿಧಾನಕ್ಕೆ ಕ್ಲಿಯರಾಗಿ ತೋರಿಸಿದ್ದೀನಿ ನೋಡಿ. ಕ್ರಾಸಾಗಿರೋ ವೈರ್ನ ಜಾಯಿಂಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋದು. ಕ್ರಾಸಾಗಿ ಯಾವ ಸೈಡ್ ಹೋಗುತ್ತೆ ವೈರ್ ನೋಡ್ಕೊಳ್ಳಿ. ಅದೇ ರೀತಿ ಕ್ರಾಸಾಗಿಯೇ ವೈರ್ನ ಈ ರೀತಿ ಸೇರಿಸ್ಬೇಕು. ಸೇರಿಸಿ ಆದಮೇಲೆ ಎಕ್ಸ್ಟ್ರಾ ವೈರ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳಿ. ಬೀಡ್ಸ್ ಆದಮೇಲೆ 6 ರೌಂಡ್ ನಾಟ್ ಹಾಕ್ಕೊಬೇಕು. ಬೀಡ್ಸ್ ಹಾಕೋಕ್ಕೂ ಮುಂಚೆ 6 ರೌಂಡ್ ನಾಟ್ ಹಾಕ್ಕೊಬೇಕು. ಸೆಂಟ್ರಲ್ಲಿ 6 ರೌಂಡ್ ಬೀಡ್ಸ್, 3 ರೌಂಡ್ ನಾಟ್ ಬರುತ್ತೆ ನೋಡಿ. ಈ ರೀತಿ ರೆಡಿಯಾಗಿದೆ ವಾಸು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಇದೇ ರೀತಿ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.